ಫ್ಯಾನ್ ಆನ್ ಆಗೇ ಇದೆಯಮ್ಮ, ಆದ್ರೆ ಕರೆಂಟ್ ಇಲ್ಲ. ವಾಟ್, ಕರೆಂಟ್ ಇಲ್ವಾ? ಬಾ, ಮೊದ್ಲು ಏರಿಯಾದಲ್ಲಿ 24/7 ಕರೆಂಟ್ ಬರ್ಸೋ ತರ ಮಾಡ್ಬೇಕು. ಅಪ್ಪ, ಇದನ್ನೆಲ್ಲ ಒಂದ್ ಲಿಸ್ಟ್ ಮಾಡ್ಕೋ, ನಾನೆಲ್ಲ ಸರಿ ಮಾಡಿಸ್ಕೊಡ್ತೀನಿ. ಏನ್ ಮಗಳೇ, ಅಲ್ಲಾವುದ್ದೀನ್ ಮಾಯಾದೀಪ ಏನಾರು ಸಿಕ್ತೇನಮ್ಮ? ಹೌದು, ಸಿಕ್ಕಿದೆ. ಆದ್ರೆ ಅದು ಮಾಯಾದೀಪ ಅಲ್ಲ, ನನ್ ಬಾಳಿನ ನಂದಾದೀಪ. ಜೋ, ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಅದೆಲ್ಲ ಬೇರೆನೇ ಲಿಂಕು. ಮೊದ್ಲು ನಾನು ಹೇಳೋದನ್ನ ನೀವು ಕೇಳಿಸ್ಕೊಳ್ಳಿ, ಅಷ್ಟೇ ಸಾಕು. ಶ್ರೀವಲ್ಲಿಗೆ ಎಜುಕೇಶನ್ ಮಿನಿಸ್ಟ್ರು ಫುಲ್ ಕ್ಲೋಸು. ಅವ್ರ PA ಆಗಿ ಕೆಲ್ಸಕ್ಕೆ ಸೇರ್ಕೊಂಡಿದೀನಿ. ಏನ್ ಕೆಲಸ? ಹೇಳದ್ನಲ್ಲಮ್ಮ, PA ಆಗಿ ಅಂತ. ಅಮ್ಮ, ನೀವೊಂದ್ ವಿಷಯ ಗೊತ್ತಾ? ಮಿನಿಸ್ಟ್ರು ನನ್ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ? ಅವ್ರ ಹಬ್ಬಕ್ಕೂ ಕರೆದಿದ್ದಾರೆ. ಏನು, ನೀನು ಮಿನಿಸ್ಟರ್ ಮನೆ ಹಬ್ಬಕ್ಕೆ ಹೋಗ್ತೀಯಾ? ಅಯ್ಯೋ, ಮಿನಿಸ್ಟ್ರ್ ಮನೆಗಲ್ಲ ಅಪ್ಪ, ಅದ್ಯಾವುದೋ ಊರು. ಅದು ಸಾಲಿಗ್ರಾಮ ಅಂತ. ಆ ಊರಿಗೆ ಮಿನಿಸ್ಟ್ರು ಹಬ್ಬಕ್ಕೆ ಕರೆದಿದ್ದಾರೆ. ಆ ಹಬ್ಬಕ್ಕೆ ಮಿನಿಸ್ಟ್ರು ಮನೆಯವರು, ಸುಬ್ಬು ಮನೆಯವರು ಎಲ್ಲರೂ ಹೋಗ್ತಿದ್ದಾರೆ. ಅವ್ರ ಜೊತೆ ನಾನು ಹೋಗ್ತಿದ್ದೀನಿ. ಎಲ್ಲಿಗೆ ಹೋಗೋದ್ ನೀನು? ಎಲ್ಲಿ ಹೋಗ್ತಾ ಇದೀಯ ನೀನು? ನೀನ್ ಏನ್ ಈ ಮನೇಲಿ ಹೇಳೋರು ಕೆಲವ್ರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ನೋಡು, ನೀನ್ ಎಲ್ಲಿಗೆ ಹೋಗೋದು ಬೇಡ, ಯಾವ ಕೆಲಸ ಮಾಡೋದು ಬೇಡ. ಬಾಯಿ ಮುಚ್ಕೊಂಡು ಗಂಭೀರವಾಗಿ ಮನೇಲಿ ಬಿದ್ದಿದ್ರೆ ಸರಿ ಹೋಯ್ತು. ಏನು, ಮನೇಲಿ ಬಿದ್ದಿರ್ಬೇಕಾ? ಅಲ್ಲ, ನೀವಿಬ್ರು ನನ್ನ ಏನಂತ ಅನ್ಕೊಂಡಿದೀರಾ? ಮಿನಿಸ್ಟರ್ ಲೆವೆಲ್ ವರ್ಗೂ ಲಿಂಕ್ ಇದೆ ನನ್ನ ಹತ್ರ. ನೀವೇನಾದ್ರೂ ಇದೇ ತರ ಅವಮಾನ ಮಾಡ್ತಿದ್ರೆ ಆಮೇಲೆ ಸರಿಗಿರೋದಿಲ್ಲ. ನಾನು ನನ್ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನಾನು ಮಿನಿಸ್ಟರ್ ಮನೆ ಕೆಲ್ಸಕ್ಕೆ ಹೋಗ್ತಿರೋದು. ಏನ್ರಿ ಆಗಿದೆ ಇವಳಿಗೆ? ತಲೆ ಕೆಟ್ಟೋಗಿದ್ಯಾ ಅಂತ? ಮೊನ್ನೆ ಅದ್ಯಾವ್ದೋ ಬೈಕ್ ಬೇಕು ಅಂತ ನಮ್ಮನ್ನ ಗೋಳು ಹಿಡ್ಕೊಂಡು ಈಗ ಮತ್ತೆ ಹೊಸ ಕತೆ ಶುರು ಮಾಡಿದಾಳೆ. ಇದು ಶ್ರೀವಲ್ಲಿಯ ಹೊಸ ಅಧ್ಯಾಯ. ಈ ಅಧ್ಯಾಯ ಶುರು ಆಗೋದು ಸಾಲಿಗ್ರಾಮದಿಂದ. ಅಲ್ಲಮ್ಮ, ಅವ್ರೇನೋ ಕರೀತಾರೆ ಸರಿ, ಆದ್ರೆ ನೀನ್ ಹೋಗೋದ್ ಸರಿನಾ? ವಯಸ್ಸಿಗೆ ಬಂದ ಹೆಣ್ಮಕ್ಳು ಆತರ ಗುತ್ತುಗರಿ ಇಲ್ಲದ ಜಾಗಕ್ಕೆ ಹೋಗ್ಬಾರ್ದಮ್ಮ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳ? ಹಾಗಿದ್ರೆ ಬರಂಗ ವಯಸ್ಸಿಗೆ ಬಂದಿದ್ದಾಳಲ್ಲ, ಅವಳು ಯಾಕೆ ಹೋಗ್ತಿದ್ದಾಳೆ? ಅವಳು ಹೋಗ್ತಾರದು ಅವ್ರ ಮನೆಯವ್ರ ಜೊತೆ. ನಾನು ಯಾವತ್ತೂ ಅವ್ರ ಮನೆಯವ್ರು ಆಗ್ಬಿಟ್ಟೆ. ಅಲ್ಲಿರೋದ್ ನಮ್ಮನೆ, ಇಲ್ಲಿ ಬಂದು ಸುಮ್ನೆ. ಕರ್ಮ ನಂದು. ಅಮ್ಮ, ನೀನ್ ಎಷ್ಟೇ ಹಣೆ ಚಚ್ಕೊಂಡ್ರು, ಎಷ್ಟೇ ಗೋಳಾಡಿದ್ರು ಏನು ಪ್ರಯೋಜನ ಇಲ್ಲ. ನಾನ್ ಹಬ್ಬಕ್ಕೆ ಹೋಗ್ತಿದ್ದೀನಿ ಅಂದ್ರೆ ಹೋಗ್ತಿದ್ದೀನಿ ಅಷ್ಟೇ. ನಿಮಗೆ ನಾನು ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ, ಪರ್ಮಿಷನ್ ಕೇಳ್ತಾ ಇಲ್ಲ. ಶ್ರೀವಳ್ಳಿ, ಆಕಾಶ್ ಅವರೇ, ಊರಲ್ಲಿ ಉತ್ಸವ ತುಂಬಾ ಜೋರಾಗಿ ನಡೆಯುತ್ತೆ ಅನ್ಸುತ್ತೆ. ಹೌದೌದು, ತುಂಬಾ ವರ್ಷ ಮೇಲೆ ಆಗ್ತಾರ ಉತ್ಸವ ಅಲ್ವಾ? ದೊಡ್ಡ ಮನೆಯವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಇಷ್ಟು ವರ್ಷ ಯಾಕೆ ಉತ್ಸವ ನಡೆದಿರ್ಲಿಲ್ಲ? ಪುಷ್ಕರಣಿ ಉತ್ಸವ ಹಾಗೆ ಯಾವಾಗ ಮಾಡಕ್ ಆಗೋದಿಲ್ಲ. ಅದಕ್ಕೆ ಅಂತ ಮುಹೂರ್ತ ಬರಬೇಕು. ಅದನ್ನ ನಮ್ಮ ದೊಡ್ಡ ಮನೆ ಪುರೋಹಿತರು ನೋಡಿ ಹೇಳ್ತಾರೆ. ಆಮೇಲೆ ಇಷ್ಟು ವರ್ಷ ಒಳ್ಳೆ ಮುಹೂರ್ತ ಇರ್ಲಿಲ್ವಂತೆ. ಈಗ ಶಕುನಗಳು ಬೇರೆ ಸರಿ ಇಲ್ಲದೆ ಅಲ್ವಾ? ಹಾಗಾಗಿ ಪುಷ್ಕರಣಿ ಉತ್ಸವ ಆಗೋವರೆಗೂ ಶ್ರಾವಣಿ ಅಮ್ಮವರು ಈ ಊರಿಗೆ ಬರಬಾರ್ದು ಅಂತ ಪುರೋಹಿತರು ಹೇಳಿದ್ರಂತೆ. ಲಲಿತಾದೇವಿ ಅಮ್ಮವರು ಇದನ್ನೆಲ್ಲ ತುಂಬಾ ನಂಬ್ತಾರೆ. ಶ್ರಾವಣಿ ಅಮ್ಮವ್ರಿಗೆ ಏನು ಸಮಸ್ಯೆ ಆಗಬಾರ್ದು ಅಂತ ಸಾಲಿಗ್ರಾಮ ವಿಷಯ ಆಗ್ಲಿ, ಲಲಿತಾದೇವಿ ಅಮ್ಮವ್ರ ವಿಷಯ ಆಗ್ಲಿ, ಈವರೆಗೂ ಶ್ರಾವಣಿ ಅಮ್ಮವ್ರಿಗೆ ಯಾರು ಏನು ಹೇಳಿಲ್ಲ. ಅಂದ್ರೆ ಲಲಿತಾದೇವಿ ಅಮ್ಮವ್ರ ಮಾತನ್ನ ಊರಲ್ಲಿ ಯಾರು ತೆಗೆದುಹಾಕಲ್ಲ ಅಂದಂಗಾಯ್ತು. ಅಯ್ಯಯ್ಯೋ, ಅಂತ ಯೋಚನೆ ಕೂಡ ಯಾರು ಮಾಡೋದಿಲ್ಲ. ದೊಡ್ಡ ಮನೆಯವರು ಅಂದ್ರೆ ಊರಿನ ಜನ ತುಂಬಾ ಗೌರವದಿಂದ ಕಾಣ್ತಾರೆ. ದೊಡ್ಡ ಮನೆ ಅಂದ್ರೆ ಸುಮ್ಮನೆ ಹೆಸರು ದೊಡ್ಡವರಲ್ಲ, ಅವ್ರ ಮನಸ್ಸು ಕೂಡ ತುಂಬಾ ದೊಡ್ಡದು. ಅವ್ರ ಹೆಸರು ಹೇಳ್ತಾನೆ ಪ್ರತಿ ಮನೆಯಲ್ಲೂ ದೀಪ ಹಚ್ತಾರೆ. ಆ ಕಾಲದಿಂದನೂ ಆ ವಂಶ ಆ ಗೌರವ ಉಳಿಸ್ಕೊಂಡ್ ಬಂದಿದೆ. ಶ್ರಾವಣಿ ಅಮ್ಮವ್ರು ಬರ್ತಿದ್ದಾರೆ ಅಂತ ತಿಳಿದು ಊರೇ ಕಾಯ್ತಾ ಇದಾರೆ ಸರ್. ಶ್ರಾವಣಿ ಅಮ್ಮವ್ರು ಬಂದ್ರೇನೆ ಇಂತೋಗ್ರೆ ಪುಷ್ಕರಣಿ ಉತ್ಸವ ನಡೆಯೋಕ್ ಸರ್. ಈಗ ನೋಡ್ ಬನ್ನಿ ಶ್ರಾವಣಿ ಅಮ್ಮ ಅವ್ರನ್ನ. ನಿಮ್ಮನ್ನು ನೋಡ್ತಾ ಇದ್ರೆ ನಂದಿನಿ ಅಮ್ಮವ್ರು ನೋಡ್ದಾಗೆ ಆಗುತ್ತೆ. ಏನ್ ಸುಬ್ಬು,
ಈಗಲೂ ಆಂಟಿ ಥರ ಕಾಣ್ತಿದ್ದೀನಾ? ಏಯ್ ಸುಬ್ಬು, ಮಹಾರಾಣಿ ಥರ ಕಾಣ್ತಿದ್ದೀರಲ್ಲ ಮೇಡಮ್. ಹೌದು, ಇವರು ಮಹಾರಾಣಿನೇ. ದೊಡ್ಡ ಮನೆ ಕುಡಿ ಅಂದರೆ ನಮಗೆಲ್ಲ ಮಹಾರಾಣಿನೇ. ಅಯ್ಯಯ್ಯೋ, ನೀವೀಗೆಲ್ಲ ಮಾತಾಡಿದ್ರೆ ನನಗೆ ಮುಜುಗರ ಆಗುತ್ತೆ. ಇಲ್ಲ ಶ್ರಾವಣಿ ಅಮ್ಮ ಅವರೇ, ನಾವು ಹೇಳ್ತಿರೋದು ನಿಜಾನೇ. ನೀವು ಲಲಿತಾದೇವಿ ಅಮ್ಮವರ ಮೊಮ್ಮಗಳು, ದೊಡ್ಡ ಮನೆ ವಾರಸ್ದಾರರು. ಹೌದು ಮೇಡಮ್, ದೊಡ್ಡ ಮನೆ ಮಹಾರಾಣಿ ಅಂದ್ರೆ ಆ ಮನೆಗೆ ತಕ್ಕಂತೆ ಗತ್ತಿರ್ಬೇಕು ನಿಮ್ಗೆ. ಹೌದಮ್ಮ, ಆ ಮನೆಯವ್ರು ನಡ್ಕೊಂಡ್ ಬರ್ತಿದ್ರೆ ನೋಡಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ. ರಾಜರ ಉತ್ಸವನೇ ನಡೆದಂಗೆ ಕಾಣಿಸ್ತಿತ್ತು. ನೀವು ಹಾಗೆ ಇರ್ಬೇಕು ಮೇಡಮ್. ಇಲ್ಲಿ ಅದೇ ಗತ್ತಲ್ಲಿ ನಡ್ಕೊಂಡ್ ಬನ್ನಿ ನೋಡೋಣ. ಹೌದಲ್ವಾ? ಈಗ ನಡೀತೀನಿ ನೋಡಿ ಗೊತ್ತಲ್ಲ. ಮೇಡಮ್ ಮೇಡಮ್ ಮೇಡಮ್, ಗತ್ತು ಅಂದ್ರೆ ಕತ್ತು ಮೇಲೆ ಇರ್ಬೇಕು, ತಲೆ ತಗ್ಗಿಸ್ಬಾರ್ದು. ಗಜಗಂಭೀರದಲ್ಲಿ ನಡ್ಕೊಂಡ್ ಬರ್ಬೇಕು ಮೇಡಮ್ ನೀವು. ಇಲ್ಲಿ ಇನ್ನೊಂದ್ಸರಿ ನಡ್ಕೊಂಡ್ ಬನ್ನಿ, ಹೋಗಿ ಹೋಗಿ ಬೇಗ. ಸುಬ್ಬು, ನೀನ್ ಇದ್ರ ಹೇಳ್ತಿದ್ರೆ ನಂಗೆ ಕಾನ್ಶಿಯಸ್ ಆಗುತ್ತೆ. ನಿನ್ನ ಆಚೆ ಹೋಗು, ನಾನು ಮಾಡ್ತೀನಿ. ನೀನ್ ಆಚೆ ಹೋಗು.